ವೀಕ್ಷಕರೇ, ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದು ಇಂಟರ್ವ್ಯೂ ನಿಮ್ಮ ಮುಂದೆ. ರಿಪಬ್ಲಿಕನ್ನಲ್ಲಿ HDK ಬೆಂಕಿ ಬಿರುಗಾಳಿ ಆರೋಪ, 5 ಆರೋಪಗಳನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸಿದ್ದರಾಮಯ್ಯ DKಶ ವಿರುದ್ಧ HD ಕುಮಾರಸ್ವಾಮಿಯವರ ಬೆಂಕಿ ಮಾತು. ನಮ್ಮ ಪ್ರತಿನಿಧಿ ವಿಜಯ್ ನಡೆಸಿದಂತಹ ಈ ಇಂಟರ್ವ್ಯೂನಲ್ಲಿ DKಶಿಗೆ ಕುಮಾರಸ್ವಾಮಿ ಒಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ. ನನ್ನ ಬಳಿ 1000 ಎಕರೆ ಆಸ್ತಿ ಇದ್ರೆ ಸರ್ಕಾರ ವಶಪಡಿಸಿಕೊಳ್ಳಲಿ. ಅವರದ್ದೇ ಸರ್ಕಾರ, ಅವರದ್ದೇ ಮಂತ್ರಿ ಕೃಷ್ಣ ಬೈರೇಗೌಡರ ಕಂದಾಯ ಮಂತ್ರಿ. 1000 ಎಕರೆ ಜಮೀನಿದ್ರೆ ವಶಕ್ಕೆ ಪಡೆದುಕೊಳ್ಳಿ. ಐ ಆಮ್ ರೆಡಿ, ವಶಕ್ಕೆ ತಗೊಳ್ಳಿ. ನೀವು ಹೇಳ್ತೀರಿ 1000 ಎಕರೆ ನಮ್ಮ ಬಳಿ ಇದೆಯಲ್ವಾ, ಇದ್ದರೆ ತಗೊಳ್ಳಿ. ನೋಡಿ ಈ ಮಾತನ್ನ ಹೆಂಗೆ ಹೇಳಿದ್ರು. 1000 ಎಕರೆ ಇದ್ರೆ ಅವರೇ ಮಂತ್ರಿ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಲ್ವಾ? ಹೌದಾ ಸರ್ಕಾರ 1000 ಎಕರೆ ಕಾನೂನು ಬಾಹಿರವಾಗೋ ಇಲ್ಲ, ಈವನ್ 1000 ಎಕರೆ ಇದ್ದೇ ಬಿಡ್ತು ಅಂತಲೇ ಇಟ್ಕೊಂಬಿಡಿ, ಇದ್ದೇ ಬಿಡ್ತು ಅಂತಲೇ ಇಟ್ಕೊಂಬಿಡಿ. ಅವ್ರು ಹೇಳಿದ ಪ್ರಕಾರನೇ ಆದರೆ ತಗೊಂಬಿಡ್ಲಿ ಎಲ್ಲ ಅವ್ರೆ. ಅದನ್ನ ಯಾಕೆ ಬಿಟ್ಕೊಂಡು ಅವ್ರಿಗೆ ಇನ್ನೂ ಪಾಪ ಬಡಬರ್ದು ತುನಿಲ್ದೇ ಇರ್ತಕ್ಕಂಥವ್ರು ದಬ್ಬಾಳಿಕೆ ಮಾಡಿ ಫೆನ್ಸಿಂಗ್ ಹಾಕೊಂಡ್ರಲ್ಲ ಬೇಲಿಯ. 1000 ಎಕರೆ ನಮ್ದಿದ್ರೆ ಬೇಲಿ ಹಾಕಲಿಕ್ಕೆ ಹೇಳಿ. ಮೊದಲನೇ ಬಾಂಬ್ ಇದಾದ್ರೆ ಎರಡನೇ ಬಾಂಬ್ HD ಕುಮಾರಸ್ವಾಮಿ ಅವರದು. ಡಿಸೆಂಬರ್ ವೇಳೆಗೆ ಸಿದ್ದರಾಮಯ್ಯ ಸರ್ಕಾರ ಪತನವಾಗುತ್ತಂತೆ. ಕಾಂಗ್ರೆಸ್ ಸರ್ಕಾರ ವಿರುದ್ಧ HDK ಬಾಂಬ್ ಸಿಡಿಸಿದ್ದಾರೆ. JDS BJPಯನ್ನ A ಟೀಮ್ B ಟೀಮ್ ಅಂತಾರೆ. ಡಿಸೆಂಬರ್ ವೇಳೆಗೆ ಸರ್ಕಾರ ಪತನವಾಗುತ್ತೆ. ಲೋಕಸಭಾ ಚುನಾವಣೆಯ ನಂತರ 2024ರ ಲೋಕಸಭಾ ಚುನಾವಣೆ ಮುಗೀಲಿ, ಕಾಯ್ತಾ ಇರಿ. ಡಿಸೆಂಬರ್ನಲ್ಲಿ ಸರ್ಕಾರ ಪತನವಾಗುತ್ತೆ. ಕಾಂಗ್ರೆಸ್ನಲ್ಲಿ A ಟೀಮ್ B ಟೀಮ್ ಯಾರಾಗ್ತಾರೆ ನೋಡಿ. ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಸಿದ್ದು ಕ್ಯಾರೆ ಮಾಡಲ್ಲ ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಈಗ ಶುರುವಾಗುತ್ತೆ A ಟೀಮ್ B ಟೀಮ್. ಡಿಸೆಂಬರ್ಗೆ ಬಿದ್ದು ಹೋಗುತ್ತೆ ಸರ್ಕಾರ ಅಂತ ಹೇಳಿದ್ದಾರೆ. ಆ ಹೇಳಿಕೆಯನ್ನ ಮತ್ತೊಮ್ಮೆ ಗಮನಿಸಿ. JDS A ಟೀಮ್ ಅಲ್ಲ, ಈಗ ಮೊನ್ನೆ ಹೇಳಿರೋದು ಮಂಡ್ಯದಲ್ಲಿ 2 ಒಂದೇ ಆಗ್ಬಿಟ್ಟವೆ ಅಂತ. ಎಲ್ಲ 2 ಒಂದೇ ಆಗ್ಬಿಟ್ಟವೆ ಈಗ ಅಂತ ಹೇಳ್ತಾರೆ. ಹಂಗಾಗಿದ್ರೆ BJP B ಟೀಮ್ ಅಂತ ನಮ್ಮನ್ನು ಕರೆದಂಥ ವ್ಯಕ್ತಿ ಯಾತಿಗೆ ನಮ್ಮ ಮನೆ ಬಾಗಿಲಿಗೆ ಸರ್ಕಾರ ಮಾಡೋಣ ಅಂತ ಕಳಿಸಿದ್ರು 2018ರಲ್ಲಿ. ಇದೇ ರಾಹುಲ್ ಗಾಂಧಿ. ಇದರಿಂದ ಈ ರಾಜಕೀಯ ಒಂದು ಮಾಡ್ತಕ್ಕಂಥದ್ದೇನಿದೆ, ಅದರಲ್ಲೂ ಈ BJP ಕಾಂಗ್ರೆಸ್ನ ನಡವಳಿಕೆ ಇದೆಯಲ್ಲ, ಅವ್ರಿಗೆ ಎಂದೂ ಸಹ ನಂಬಿಕೆಗೆ ಅರ್ಹವಾದಂಥ ಪಕ್ಷವೇ ಅಲ್ಲ ಅದು ನನ್ನ ಅಭಿಪ್ರಾಯದಲ್ಲಿ. ಇನ್ನು ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನುವಂಥ ಮಾತಿಗೆ ರಮೇಶ್ ಜಾರಕಿಹೊಳಿ CD ಬಗ್ಗೆ HDK ಬಾಂಬ್ ಹಾಕಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ CD ಕೇಸ್ ಹಿಂದೆ ಇರೋದೇ DK ಶಿವಕುಮಾರ್ ಪಾತ್ರವಂತೆ. DKಶಿ ಪಾತ್ರದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇಂತಹ ವ್ಯಕ್ತಿ ಹೆಣ್ಣಿನ ಬಗ್ಗೆ ಮಾತಾಡ್ತಾರಾ? ಅದು ಕೂಡ ಏಕವಚನದಲ್ಲಿ ಹೇಳಿದ್ದಾರೆ. ಇಂತಹ ವ್ಯಕ್ತಿ ಹೆಣ್ಣಿನ ಬಗ್ಗೆ ಮಾತಾಡ್ತಾನಾ? ಗ್ಯಾರಂಟಿಗಳಿಂದ ತಾಯಂದಿರ ದಾರಿ ತಪ್ಪಿಸ್ತಿದ್ದಾರೆ ಅಂತ ಹೇಳಲು ಹೊರಟಿದ್ದೆ, ಟಂಗ್ ಸ್ಲಿಪ್ ಆಯಿತು. ಅದನ್ನೇ DKಶಿ ರಾಜಕೀಯವಾಗಿ ಬಳಸಿದ್ರು. ಹೆಣ್ಣು ಮಕ್ಕಳು DKಶಿ ಮನೆ ಮುಂದೆ ಪ್ರತಿಭಟನೆ ಮಾಡಲಿ, ಏನೆಲ್ಲ ಹೇಳಿದ್ದಾರೆ, ಹೆಣ್ಣು ಮಕ್ಕಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ. ಮತ್ತೊಂದು ಬಾಂಬ್ ಹಾಕಿದ್ದಾರೆ HD ಕುಮಾರಸ್ವಾಮಿ. ಕೇಳಿಸ್ಕೊಳ್ಳಿ. ಈಗ ರಮೇಶ್ ಜಾರಕಿಹೊಳಿ ಎಂಥದ್ದು ನಡೀತಲ್ಲ ಎಪಿಸೋಡು CD ಅಂತ. ಏನು ಹೆಣ್ಮಕ್ಳು ಅಂದರೆ ಈ ದೇಶದಲ್ಲಿ ತಾಯಂದಿರು ಅಂದರೆ ಬಹಳ ಗೌರವ ಕೊಡೋ ವ್ಯಕ್ತಿ. ಆ ತಾಯಂದಿರನ್ನ, ಆ ತಾಯಿ ಸ್ವರೂಪದಲ್ಲಿ ಇರ್ತಕ್ಕಂಥ ಆ ಹೆಣ್ಣುಮಕ್ಕಳು ಕೆಲವ್ರನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಈ ವ್ಯಕ್ತಿ. ಯಾವ್ಯಾವುದಕ್ಕೆ ಇತಿಹಾಸಗಳೇ ಹೇಳುತ್ತೆ. ರಮೇಶ್ ಜಾರಕಿಹೊಳಿ ಆ ಎಪಿಸೋಡ್ಗೂ DK ಶಿವಕುಮಾರ್ ಸಂಬಂಧ ಇದೆ ಅಂತ ಅದರಲ್ಲಿ ಇನ್ನೂ ಸಂಶಯ ಇದೆ ನಿಮಗೆ. ರಮೇಶ್ ಜಾರಕಿಹೊಳಿ ಘಟನೆ ಏನಿದೆ ಅದರ ಮೂಲ ಸೂತ್ರಧಾರ ಈ ವ್ಯಕ್ತಿನೇ. ಅಲ್ಲಿ ಯಾವ ಸಂಶಯ, ಎಲ್ಲ ಹಿಂದೆ ಮುಂದೆ ಇರೋರೇ ಹೇಳ್ತಾರಲ್ಲ, ನಾನು ಹೇಳೋದಲ್ಲ. ಅದು ಸಾರ್ವಜನಿಕವಾಗಿ ಅವರ ಸರ್ಕಲ್ಗಳಲ್ಲಿ ಇದೇ ವಿಷಯಗಳನ್ನೇ ಚರ್ಚೆ ಮಾಡಿದ್ರಲ್ಲ. ನಾನು ಈ ಗ್ಯಾರಂಟಿ ಅಂತಕ್ಕಂಥದ್ದನ್ನು ಜನತೆ ಮುಂದೆ ಇಟ್ಟಾಗ ಈ ಪಕ್ಷ ಅದಕ್ಕೆ ಮರಳಾಗಿ ನನ್ನ ಹಳ್ಳಿಯ ತಾಯಂದಿರು, ನಾನು ಬಳಸಿರೋ ಪದ ನನ್ನ ಹಳ್ಳಿಯ ತಾಯಂದಿರು ಕೆಲವರು ದಾರಿ ತಪ್ಪಿದ್ದೀರಿ ಅಂತ. ದಾರಿ ತಪ್ಪಿದ್ದೀರಿ ಅಂದರೆ ಅರ್ಥ ಏನದು? ತೀರ್ಮಾನ ಮಾಡ್ತಕ್ಕಂಥದ್ರಲ್ಲಿ
ಈ ಸರ್ಕಾರದ ಆ ಒಂದು ಗ್ಯಾರಂಟಿ ಸ್ಕೀಮ್ನ ಅದರಲ್ಲಿ ನಿಮ್ಮನ್ನು ದಾರಿ ತಪ್ಪಿಸಿದ್ದಾರೆ ಅನ್ನೋದಲ್ಲಿ. ಅದು ಮಹಿಳೆಯರಿಗೆ ಅವಮಾನ ಮಾಡೋ ಪದನ. ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು, ಅದರಲ್ಲಿ 50 ವರ್ಷ ನೀವೇ ರಾಜ್ಯ ಆಳಿದ್ದೀರಿ, ದೇಶ ಆಳಿದ್ದೀರಿ. ಆ ಹೆಣ್ಮಕ್ಳನ್ನ ಇವತ್ತು ಕೈಯೊಡ್ಡ ಪರಿಸ್ಥಿತಿ ಇಟ್ಟಿದ್ರೆ ನಾಚಿಕೆ ಆಗಬೇಕು, ನಿಮಗೆ ನಾಚಿಕೆ ಆಗಬೇಕು. ಏನು ಅಯ್ಯೋ ಅವಮಾನ ಕ್ಷಮಿಸೋಕ್ಕಾಗದೇ ಇರೋಂಥ ತಪ್ಪು ಹೇಳ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ. ಕ್ಷಮೆಗೆ ನಾವು ತಗೊಳಕ್ಕೆ ತಯಾರಾಗಿಲ್ಲ. ಯಾವ 4 ಜನ ಕಳಿಸಿ ಇದಂತೂ ದಿನ ಗೋ ಬ್ಯಾಕ್ ಹೇಳ್ತಾವ್ರಲ್ಲ, ಗೋ ಬ್ಯಾಕ್ ಯಾರಿಗಾಗುತ್ತೆ ಜೂನ್ 4ನೇ ತಾರೀಕುವರೆಗೂ ಕಾಯಿಲೆ. ಇನ್ನು 4ನೇ ಬಾಂಬ್, ಬಹಳ ಮುಖ್ಯವಾಗಿರುವಂಥ ಬಾಂಬ್, ಬಹುಶಃ ನಾಳೆಯಿಂದ ಇದು ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ಡಿ ಕೆ ಶಿವಕುಮಾರ್ ಪ್ರತಿದಿನ 50 ಕೋಟಿ ರೂಪಾಯಿ ಕಲೆಕ್ಷನ್ ಇಲ್ಲದೆ ಮನೆಗೆ ಹೋಗೋದಿಲ್ಲ. YST ಟ್ಯಾಕ್ಸ್ ಥರ SK ಟ್ಯಾಕ್ಸ್ ಶುರುವಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಜೊತೆ ಶಿವಕುಮಾರ್ ಟ್ಯಾಕ್ಸ್ ಶುರುವಾಗಿದೆ. DKಶಿ ಪ್ರತಿದಿನ 50 ಕೋಟಿ ಇಲ್ಲದೆ ಮನೆಗೆ ಹೋಗಲ್ಲ. ಶಿವಕುಮಾರ್ ಟ್ಯಾಕ್ಸ್ ಅಂತ HDK ಬಾಂಬ್ ಹಾಕಿದ್ದಾರೆ. 50 ಕೋಟಿ ರೂಪಾಯಿ ಜೊತೆಗೆ ಹೋಗ್ತಾರಂತೆ ಮನೆಗೆ ಪ್ರತಿದಿನ. ಬನ್ನಿ ಆ ಹೇಳಿಕೆಯನ್ನು ಗಮನಿಸಿ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಈಗ YST ಟ್ಯಾಕ್ಸ್ ಹೋಗಿ ST ಟ್ಯಾಕ್ಸ್ ಶುರುವಾಗಿದೆ. ಸಿದ್ದರಾಮಯ್ಯ ಟ್ಯಾಕ್ಸ್ ಆಗೊಂದಿತ್ತು. ಈಗ ಇನ್ನೊಂದು ಟ್ಯಾಕ್ಸು ಬೆಂಗಳೂರು ನಗರದಲ್ಲಿ ಭಾಳ ಶರವೇಗದಲ್ಲೇ ಬೆಳೀತಾ ಇದೆ. ST ಟ್ಯಾಕ್ಸ್ ದಿನಕ್ಕೆ ಇಷ್ಟೊಂದು ಕಲೆಕ್ಷನ್ ಆಗುತ್ತೆ. ಮಾಡಲೇಬೇಕು. ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಅವರಿಗೆ. ಎಷ್ಟು ಕಲೆಕ್ಷನ್ ಆಗುತ್ತೆ ಸರ್ ನಿಮ್ಮ ಮಾಹಿತಿ ಪ್ರಕಾರ? ನನಗೆ ಬೇರೆ ಸಾರ್ವಜನಿಕರು ಚರ್ಚೆ ಮಾಡೋದು ನನಗೆ ಮಾಹಿತಿ ಇಲ್ಲ. ಬಟ್ ಸಾರ್ವಜನಿಕರು ಅವರು ಚರ್ಚೆ ಮಾಡೋದು ದಿನಕ್ಕೆ 50 ಕೋಟಿ ಇಲ್ಲದೆ ಹೋಗೋಕ್ಕೆ ಸಾಧ್ಯವೇ ಇಲ್ವಂತೆ ಮನೆಗೆ. ಜನ ಮಾತಾಡ್ತಾರೆ, ನನಗೆ ಗೊತ್ತಿಲ್ಲ. ಇನ್ನು ಅದ್ರ ಬಗ್ಗೆ ನಾನು ಗಮನ ಹರಿಸೋಕ್ಕೆ ಹೋಗಿಲ್ಲ. ST ಟ್ಯಾಕ್ಸ್ ಅಂದರೆ ಶಿವಕುಮಾರ್ ಟ್ಯಾಕ್ಸ್ ಅನ್ಬೋದಾ? ST ಟ್ಯಾಕ್ಸ್ SKT ಟ್ಯಾಕ್ಸ್. SKT. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.